ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ಹೆಗ್ಡೆ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಹಾಗೆಯೇ ತುಂಬ ದಿನ ಆಗಿತ್ತು, ಎಲ್ಲರೂ ನನ್ನ ಹತ್ರ ಕೇಳ್ತಾ ಇದ್ರು ಇವಾಗ ಯಾವುದೇ ರೀತಿಯಾದ ವಿಡಿಯೋಸ್ಗಳು ಬರ್ತಾ ಇಲ್ಲ ಅಂತ. ಸೊ ಹಾಗಾಗಿ ಇವಾಗ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಒಂದು ವಿಡಿಯೋ ಜೊತೆಗೆ. ನಾರ್ಮಲ್ ಆಗಿ ನಾನು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ಇವತ್ತು ನಾನು ಯಾವುದೇ ರೀತಿಯಾದ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ವಿಡಿಯೋ ಮಾಡ್ತಾ ಇಲ್ಲ, ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇಲ್ಲಿ ವಿತಿನ್ 1 ಕಿಲೋಮೀಟರ್ ಸರೌಂಡಿಂಗಲ್ಲೇ ನಮ್ಮ ಅಕ್ಕನ ಮನೆ ಇದೆ. ಅವಳು ಯಾವಾಗಲೂ ನೀನು ಬರ್ತಾನೆ ಇಲ್ಲ ಮನೆಗೆ ಬಾ ಅಂತ ತುಂಬ ಕರಿತಾ ಇರ್ತಾಳೆ. ಸೊ ಇವತ್ತೇನೋ ಲೈಟಾಗಿ ಬೋರ್ ಹೊಡಿತಾ ಇತ್ತು, ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಅವಳು ಇವಾಗ ಅವಳ ಮಗಳನ್ನ ಕರ್ಕೊಂಡು ಪಾರ್ಕಿಗೆ ಹೋಗೋ ಟೈಮು. ಸೊ ನಾನು ಅವ್ರನ್ನ ಪಾರ್ಕಲ್ಲೇ ಜಾಯಿನ್ ಆಗ್ತಾ ಇದ್ದೀನಿ. ಅದಾದಮೇಲೆ ಅವ್ರ ಮನೆಗೆ ಹೋಗಿ ಮಾತಾಡಿಕೊಂಡು ಹಾಗೆ ಒಂದು ರೌಂಡ್ ಆಚೆ ಹೋಗಿ ಚಾಟ್ಸ್ ಏನಾದರೂ ತಿನ್ಕೊಂಡು ಸುತ್ತಾಡ್ಕೊಂಡು ಬರೋ ಪ್ಲ್ಯಾನಲ್ಲಿ ಇದ್ದೀನಿ. ನೋಡೋಣ ಎಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನೋಡೋಣ, ಬನ್ನಿ. ಯಾವ ಕಡೆನೆ ಹೊರಟ್ರು ದೇವರಿಗೆ ಕೈ ಮುಗಿದು ಹೊರಡೋದು ನನ್ನ ರೂಢಿ. ಸೊ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀನಿ. ನಾನು ಗಾಡಿ ಮೇಲೆ ಮಾತಾಡ್ಕೊಂಡು ಹೋಗಿದ್ದೆ, ಬಟ್ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಅದೇನು ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ಅದನ್ನ ಕಟ್ ಮಾಡಿದ್ದೀನಿ. ಆಗಿದ್ದೀನಿ, ಗಾಡಿ ಪಾರ್ಕ್ ಮಾಡಿಬಿಟ್ಟು ಬರ್ತಾ ಇದ್ದೀನಿ. ಬಟ್ ಇಲ್ಲಿ ನನಗೆ ಎಂಟ್ರೆನ್ಸ್ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ. ಅಲ್ಲೊಂದು ಗೇಟ್ ಇತ್ತು, ಬಟ್ ಅದು ಲಾಕ್ ಇತ್ತು. ಬಟ್ ಈ ಕಡೆ ಗೇಟ್ ಕೂಡ ಕಾಣಿಸ್ತಾ ಇಲ್ಲ, ಮೋಸ್ಟ್ಲಿ ಅದೇ ಅನಿಸುತ್ತೆ. ಹೋಗಿ ನೋಡ್ತೀನಿ. ನೋಡಿ, ನಾನು ಹೇಳಿದ್ದೆ ಗೇಟ್ ಲಾಕ್ ಆಗಿದೆ. ಕೇಳೋಣ ಇಲ್ಲಿ. ಎಂಟ್ರೆನ್ಸ್ ಯಾವ ಕಡೆ? ಎಂಟ್ರೆನ್ಸು ಓಕೆ, ಸಿಕ್ತು. ಇಲ್ಲೊಬ್ರು ಅವ್ರ ಮಗುನ ಪಾರ್ಕಿಂದ ಆಚೆ ಕರ್ಕೊಂಡು ಹೋಗ್ತಾ ಇದ್ರು. ಮಗು ತುಂಬಾನೇ ಅಳ್ತಾ ಇತ್ತು. ಹೀಗೆ ಅಲ್ವಾ ಮಕ್ಕಳು, ಏನೋ ಒಂದು ಆಟ ಆಡ್ತಾ ಇರ್ತಾರೆ, ಅದನ್ನ ತಪ್ಪಿಸಿ ಬೇರೆ ನಾವು ಕರ್ಕೊಂಡು ಹೊರಟ್ವಿ ಅಂದ್ರೆ ಅಳ್ತಾರೆ. ಮಕ್ಕಳಿಗೆಲ್ಲ ಗೇಮ್ಸ್ ಇದೆ ಅಲ್ಲ, ಅಲ್ಲಿಗೆ ಬಾ, ಅಲ್ಲೇ ಇದ್ದೀವಿ ಅಂತ ಹೇಳಿದ್ರು. ಸೊ ಅಲ್ಲೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ಜೊತೆ ಆಟ ಆಡಿಕೊಂಡು ಹಾಗೆ ಒಂದು ರೌಂಡ್ ಪಾರ್ಕ್ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟೆ. ಹಾಗೆ ಬರ್ತಾ ಇದ್ದಾಗೆ ಅಲ್ಲಿ ಕೆಲವೊಂದಿಷ್ಟು ಎಕ್ಸಸೈಸ್ ಮಾಡೋ ಇನ್ಸ್ಟ್ರೂಮೆಂಟ್ಗಳಿತ್ತು. ಅಲ್ಲಿ ಕೆಲವೊಂದಿಷ್ಟು ಜನರು ಎಕ್ಸಸೈಸ್ ಮಾಡ್ತಾ ಇದ್ರು. ಹಾಗೇನೆ ಮುಂದೆ ನಡ್ಕೊಂಡು ಬಂದೆ. ಅಲ್ಲಿ ವಾಕ್ ಮಾಡ್ತಾ ಇರೋರು, ವಾಕ್ ಮಾಡಿ ಸುಸ್ತಾಗಿ ಕೂತಿರೋರು, ಹರಟೆ ಹೊಡಿತಾ ಇರೋರು, ಹಾಗೇನೆ ತಮ್ಮದೇ ಒಂದು ಏಜ್ ಗ್ರೂಪ್ನ ಜನರೆಲ್ಲ ಸೇರಿಕೊಂಡು ಮಾತನಾಡ್ತಾ ಇರೋದು, ಚಿಕ್ಕ ಮಕ್ಕಳು ಆಟ ಆಡ್ತಾ ಇರೋದು ಎಲ್ಲ ನೋಡಿದೆ. ಮೈಂಡಿಗೆ ಒಂಥರ ತುಂಬ ರಿಲ್ಯಾಕ್ಸ್ಡ್ ಅಂತ ಫೀಲ್ ಆಯಿತು. ಸೊ ನೀವೂ ಹೀಗೆ ಬೋರ್ ಆಗ್ತಾ ಇದ್ದರೆ ಒಂದು ರೌಂಡ್ ಆಚೆ ಹೋಗಿ ಬನ್ನಿ. ಈ ಮೊಬೈಲು, ಇಯರ್ಫೋನು ಇವೆಲ್ಲವನ್ನು ಬಿಟ್ಟು ಅದರ ಆಚೆಗಿರೋ ಒಂದು ಪ್ರಪಂಚವನ್ನು ಎಂಜಾಯ್ ಮಾಡಬೇಕು. ಹಾಯ್ ಮಾಡು. ಹಾಯ್, ಕಾಣ್ತಿದೆ. ಸೊ ನಾವು ಪಾರ್ಕಿಂದ ಆಚೆ ಬರೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ನೊಂದು ದಿನ ಹೋಗೋಣ ಅಕ್ಕನ ಮನೆಗೆ. ಇವಾಗ ಟೈಮ್ ಇಲ್ಲ, ಶಾರ್ಟೇಜ್ ಇದೆ ಅಲ್ವಾ, ಕುತ್ಕೊಂಡು ಮಾತಾಡೋಕ್ಕೂ ಟೈಮ್ ಸಾಕಾಗಲ್ಲ ಅಂತ ಚಾಟ್ಸ್ ತಿನ್ಕೊಂಡು ಮನೆಗೆ ಹೋಗೋಣ ಅಂತ ಚಾಟ್ಸ್ ತಿನ್ನಕ್ಕೆ ಬಂದ್ವಿ. ಅಲ್ಲೇ ಮನೆ ಹತ್ರನೇ ಹೊಸದಾಗಿ ಬಂಗಾರಪೇಟೆ ಚಾಟ್ಸ್ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಗೆ ಬಂದ್ವಿ. ಒಂದು ಶೇವ್ ಪುರಿ, ಒಂದು ದಹಿ ಪುರಿ.
ಅಲ್ಲಿ ಚಾಟ್ಸ್ ತಿಂದು ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಮಳೆ ಆಲ್ರೆಡಿ ಲೇಟ್ ಆಗಿತ್ತಲ್ವಾ, ಸೊ ಜ್ಯೂಸ್ ಕುಡಿದು ಡೈರೆಕ್ಟ್ ಮನೆಗೆ ಬಂದ್ವಿ. ನೋಡಿದ್ರಲ್ವಾ, ಹೀಗಿತ್ತು ನಮ್ದೊಂದು ಸಿಂಪಲ್ ಈವ್ನಿಂಗ್. ಹೇಗಿತ್ತು, ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ಸ್ವಾತಿ ಹೆಗಡೆ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.